ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ನಾರಾಯಣಿ ಚೌಟ್ರಿನಲ್ಲಿ ಮಗ್ಗದ ಕುಟುಂಬ ಸಂಘದಿಂದ ಆಯೋಜಿಸಿದ್ದ ಪ್ರತಿಭಾವಂತ SSLC PUC ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿರವರು ರಾಜ್ಯದ ಹಾಗೂ ಜಿಲ್ಲೆಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ದು ಹೀಗೆ. ಛಲವಾದಿ ಬಲ ಸಮುದಾಯಕ್ಕೆ ಸೇರಿದ ತಾನು ಹಿರಿಯ ಶಾಸಕರು ಆಗಿದ್ದು ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ತಮಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ಬಾರಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳ ನಂತರ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಈಗಲೇ 3 ವರ್ಷಗಳಾಗಿದೆ. ಈಗ ಈ ವಾರದಲ್ಲಿ ಆ ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂತೇಳಿ ನಮಗೆ ಅನೇಕ ಮೂಲಗಳಿಂದ ತಿಳಿದು ಬಂದಿದೆ. ಈ ತಿಂಗಳು 30 ಅಥವಾ 1ರೊಳಗಡೆ ಗೌರವಾಯುತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ, DCM ಶಿವಕುಮಾರ್ ಆದಿಯಾಗಿ ಅನೇಕ ಹಿರಿಯರು, ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ರಾಹುಲ್ ಗಾಂಧಿ ಅವರನ್ನು, ವೇಣುಗೋಪಾಲ್ ಅವರನ್ನು, ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸುಮಾರು ಒಂದು 15 ಜನರನ್ನು ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಆಶಾಭಾವನೆಯಿಂದ ಕೋಲಾರ ಜಿಲ್ಲೆಗೆ ಕೂಡ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ. ಸಕಾರಾತ್ಮಕವಾಗಿ ಎಲ್ಲ ಮುಖಂಡರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಹೋಗಿಲ್ಲ. ನೆಲೆಗೆ 29 ನಂತರ ಹೋಗ್ತೀವಿ. ವಿರೋಧ ಪಕ್ಷದವರಿಗೆ ನಡೆದಿಲ್ಲ ಅಂದರೆ ಕಣ್ಣು ಕಾಣೋದಿಲ್ಲ ಅಂತ ಅರ್ಥ ಅಲ್ವಾ? ಎಲ್ಲಿ ನಡೆದಿಲ್ಲ ಹೇಳಿ? ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಭಾಗಗಳು ನಡೆದೇ ಇದ್ದಿದ್ದರೆ ರಸ್ತೆಗಳಿಂದ ಅದು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಆ ಮಕ್ಕಳಿಗೆ ಊಟ ಕೊಡ್ತಕ್ಕಂಥದ್ದು, ಬಿಸಿ ಊಟ ಕೊಡ್ತಕ್ಕಂಥದ್ದು, ಇವತ್ತು ಈ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ರಿಸಲ್ಟ್ ಬರಲಿಕ್ಕೆ ಕಾರಣ ಏನು? ಸರ್ಕಾರನೇ ಅಲ್ವಾ? ಜೊತೆಗೆ ಎಲ್ಲ ಗ್ರಾಮಗಳಿಗೂ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಇರ್ಬೋದು ಒಂದೊಂದು ತಾಲೂಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಯಾರಾದರೂ ಕೂಡ ಅವರು ಈ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದರೆ ಅವರು ಚೇಷ್ಟೆ ಮಾತಾಡ್ತಿದ್ದಾರೆ ಅಂತ ನಾನು ಅದನ್ನು ಭಾಷೆ ಸಾಧನಾ ಸಮಾವೇಶವನ್ನು ನಾವೇ ಏನೇನು ಮಾಡಿದ್ದೀವಿ ಅಂತೇಳಿ ಬಹಿರಂಗವಾಗಿ ಹೇಳಿದ್ದೀವಿ. ಅದರಲ್ಲಿ ಯಾವ ಪಾಯಿಂಟ್ ನಾವು ಮಾಡಿಲ್ಲ ಅಂತ ಹೇಳಿ ನೋಡೋಣ. ನಿಮ್ಮ ಮೋದಿ ಹೇಳಿದರು, ನಾನು ಅಧಿಕಾರಕ್ಕೆ ಬಂದ ತಕ್ಷಣ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಮಾಡ್ತೀನಿ ಅಂತ ಮಾಡಿದ್ರ? ಪ್ರತಿ ಹಾಕ್ಕೊಟ್ಟು 15 ಲಕ್ಷ ಹಾಕ್ತೀನಿ ಅಂದರು, ಹಾಕಿದ್ರ? ರೈತ ಸಾಲ ಮನ್ನಾ ಮಾಡ್ತೀನಿ ಮಾಡಿದ್ರ? ಇದು ಮಾತು ಕೊಟ್ಟು ಕಿಬಿಕ್ ಮಾಡ್ತಕ್ಕಂಥವ್ರು BJP. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಡ್ತಿದ್ದಾರೆ. 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಎಲ್ಲ ಬಡವ ಮನೆಗೆ ಹೋಗ್ತಾ ಇದೆ. ಇವತ್ತು ಹೆಣ್ಮಕ್ಳು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇಲ್ವಾ? ಟಿಕೆಟ್ ತೊಗೊಳ್ತಾ ಇದ್ದೀವ? 2,000 ಬರ್ತಾ ಇಲ್ವಾ? ಹಾಕ್ಬೋದು. 1 ತಿಂಗಳು ಹೆಚ್ಚು ಕಡಿಮೆ ಆದ ತಕ್ಷಣ ಸ್ಕೀಮ್ ಕೊಡಲಿಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಇವತ್ತು ಎಲ್ಲ ಉದ್ಯೋಗಿಗಳಿಗೆ, ಯುವಕರಿಗೆ ಪೆನ್ಷನ್ ಕೊಡ್ತಾ ಇದ್ದೀವಿ, ಗೃಹಜ್ಯೋತಿ ಕೊಡ್ತಾ ಇದ್ದೀವಿ, 2 ಬಿಲ್ ಕಟ್ತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ. ಈ ಜೊತೆಗೆ ಹಿಂದೆ ಏನು BJPಯವರು, ಬೊಮ್ಮಾಯಿ ಅವರು 1,36,000 ಕೋಟಿ ಕಾಮಗಾರಿಗಳನ್ನು ವರ್ಕಾರ್ಡ್ ಕೊಟ್ಟೋಗಿದ್ರಲ್ಲ, ಅದಕ್ಕೂ ಹಣ ಕೊಡ್ತಾ ಇದ್ದೇವೆ. ಹಿಂದೆ ಅವ್ರ ಕಾಲದಲ್ಲಿ 2 ಲಕ್ಷ ಮನೆಗಳಿಗೆ ಎಲ್ಲ ಬಿಲ್ ಕೊಟ್ಟು ಬಾಕಿ ಇಟ್ಟೋಗಿದ್ರಲ್ಲ, ಅದಕ್ಕೂ ಹಣ ಕೊಟ್ಟಿದ್ದೇವೆ. ಸಮಾಜಗಳ ಇಲಾಖೆಯಲ್ಲಿ ಹಾಸ್ಟೆಲ್ ಕಟ್ತಾ ಇದ್ದೇವೆ, ರಸ್ತೆಗಳು ಮಾಡ್ತಾ ಇದ್ದೀವಿ. ಎಲ್ಲಿ ಇದಕ್ಕೆ ಹೋಗಿದ್ದೇವೆ? BJPಯವರಿಗೆ ಮಾತಾಡ್ಲಿಕ್ಕೆ ದಾರಿ ಇಲ್ಲ. ಏನೊಂದು ಮಾತಾಡಬೇಕು, ಭ್ರಮೆಯಲ್ಲಿದ್ದಾರೆ ಅವರು. ಭ್ರಮೆ. JDS BJP ಒಂದಾಗ್ಬಿಟ್ರೆ ಏನೋ ಮಾಡಿಬಿಡ್ತೀವಿ ಅಂತ. ಕರ್ನಾಟಕ ರಾಜ್ಯದಲ್ಲಿ ಕಿಬಿಕ್ ರಾಜಕಾರಣಿ ಅದಿಲ್ಲ. ಅದರ ಒಂದು ನಾವು ಇವತ್ತು ಜನ ಎಚ್ಚರಿಕೆಯಲ್ಲಿರಬೇಕು. ಇವತ್ತು SIR ಮಾಡೋ ಮುಖಾಂತರ ಅನೇಕ ಮತಗಳನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಜನ, ಗ್ರಾಮದ ಮುಖಂಡರುಗಳು, ಪಂಚಾಯಿತಿ ಮುಖಂಡರುಗಳು, ನಗರಸಭೆ ಸದಸ್ಯರು ಎಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ವೋಟ್ ಲಿಸ್ಟ್ ಮಾಡುವಾಗ ತಕ್ಷಣ ನೋಡಿಕೊಂಡು ನಮ್ಮ ಪಕ್ಕದ ಇದಾರ ಇಲ್ಲ ಅಂತ ಪರೀಕ್ಷೆ ಮಾಡಿಕೊಂಡ್ರೆ BJPಯವರು ಯಾವುದೇ ಕಾರಣ ಕೂಡ ದಕ್ಷಿಣ ಭಾರತದಲ್ಲಿ ಖಾತೆ ಮಾಡಲಿಕ್ಕೆ, ಓಪನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಹೇಳಿಕೊಳ್ಳಿ, ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲ ಅಂತ ಜನಕ್ಕೆ ಗೊತ್ತಿದೆ, ಗ್ರಾಮಕ್ಕೆ ಗೊತ್ತಿದೆ. ನಿಮ್ಮ ಥರ ನಾವು ನೋಡಿ ಈ ವಾರದಲ್ಲಿ
3 ಬಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿ, ಇವತ್ತು ಜಾಸ್ತಿ ಮಾಡಿದ್ದೀರಿ. ಈ ವಾರದಲ್ಲಿ ಸ್ಲೋ ಪಾಯ್ಸನ್ ಒಂದು ಹಾಕಲ್ಲ ಇಂಜೆಕ್ಷನ್ನು ಹಾಕಿ ಬಿಟ್ಬಿಟ್ಟಿದ್ದೀರಿ. ಆ ಬ್ಲಡ್ಡಲ್ಲಿ ಸ್ವಲ್ಪ ಹೋಗ್ತಾ ಇದೆ. ಜನ ನರಳಿ ಸಾಯ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಎಷ್ಟಿತ್ತು? 416 ರೂಪಾಯಿ ಇತ್ತು. ಇವತ್ತು 1000 ಚಿಲ್ಲರೆ ಮಾಡಿಟ್ಟಿದ್ದೀರಿ. ಕಮರ್ಷಿಯಲ್ ಗ್ಯಾಸನ್ನು 3,500 ಮಾಡಿದ್ದೀರಿ. ಇವೆಲ್ಲ ಯಾರ ಮೇಲೆ ಹೊಡ್ತಾ? ಸಾಮಾನ್ಯರ ಮೇಲೆ. ಹಂಗಾಗಿ BJP ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದೀರಿ. ಡಾಲರ್ ಮೌಲ್ಯವನ್ನು ಇವತ್ತು 96 ಇಟ್ಟಿದೆ. ಇದು ಯಾರು ತಪ್ಪು? ನೀವು ಆರ್ಥಿಕ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಜನ 18%, 28% ಟ್ಯಾಕ್ಸ್ ಕೊಟ್ಟು ಕೂಡ ಇವತ್ತು ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಕೆಲಸ ಮಾಡಲಿಕ್ಕೆ. ಅದರ ಪರಿಣಾಮ ಇವತ್ತು ನಾವು ಬಡವರಾಗಿ ಹೋಗ್ತಾ ಇದ್ದೀವಿ. ಅಮೇರಿಕದಲ್ಲಿ ಇವತ್ತು ಇಲ್ಲಿ ಹೋದ್ರಲ್ಲ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಇವತ್ತು IT-BT ಹೋಗ್ತಾ ಇದೆ. ನೀವು ರೈಲ್ವೆ ಮಾರಿದ್ರಿ, BSNL ಮಾರಿದ್ರಿ, ಫ್ಲೈಟ್ ಮಾರಿದ್ರಿ, ಮೈಕ್ರೋ ಮಾರಿದ್ರಿ, ML ಮಾರಿದ್ರಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಹೊಸ ಫ್ಯಾಕ್ಟ್ರಿಗಳನ್ನು ಸರ್ಕಾರಿ ಫ್ಯಾಕ್ಟ್ರಿ ತೆಗೆದ್ರಿ ಹೇಳಿ? ಬದಲು ಒಂದೂ ಇಲ್ಲ, ಎಲ್ಲ ಮಾರಾಕಿದ್ರಿ ನೀವು. ಇವತ್ತೆಲ್ಲ ಪ್ರಾವಿಡೆನ್ಸ್ ಕೊಟ್ಟು ಅದಾನಿ ಅವರಿಗೆ 10,000 ಎಕರೆಯನ್ನು 1 ರೂಪಾಯಿ ಕೊಡ್ತೀರಲ್ಲ. ಈಗ ಬಡವ ನಾವು ಅದಾರಿ, ರೈತರಿಗೆ 1 ಎಕರೆ ಜಮೀನು ಕೊಡಲಿಲ್ಲ ನಿಮ್ಮ ಕಾಲದಲ್ಲಿ. ನೀವು ಅದಾನಿ ಅವರಿಗೆ 10,000 ಎಕರೆ ಕೊಡ್ತೀರಿ, 1 ರೂಪಾಯಿ ಎಕರೆ. ಹಿಂಗೆ ಇದು ಈ ರಾಜ್ಯ ಮೋದಿ ಮಾರಾಕ್ಬಿಡ್ತಾರೆ ದೇಶವನ್ನು. ಖಂಡಿತ ಕೂಡ ಇವರು ಯಾರು ಕೂಡ ದೇಶ ಉದ್ಧಾರ ಮಾಡೋ ಉದ್ದೇಶ ಇಲ್ಲ. ಬರೀ ಹಿಂದುತ್ವ ಅಂತ ಹೇಳಿಕೊಂಡು ಅವ್ರ ಅಜೆಂಡಾ ಏನು ಹೇಳಿ ಪಾಕಿಸ್ತಾನ ತೋರಿಸೋದು ಅಷ್ಟೇ ಅಲ್ವಾ? ಪಾಕಿಸ್ತಾನ ತೋರಿಸೋದು ಜೈ ಶ್ರೀರಾಮ್ ಅನ್ನೋದು. ನಾವಿಲ್ಲಿ ಸೇರಿದೆ, ನಾವೆಲ್ಲ ಹಿಂದೂಗಳೇ, ನಾವೇನು ಮುಸಲ್ಮಾನರಲ್ಲ, ನಾವೆಲ್ಲ ಹಿಂದೂಗಳೇ. ಬರೀ ನೀವು ಜೈ ಶ್ರೀರಾಮ್ ಅಂದು ಯುವಕರನ್ನ ಉದ್ವಿಗ್ನ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಾಯಿದ್ದೀರಿ. ಶ್ರೀರಾಮನ್ ನೀವಲ್ಲ, ನಮ್ಮ ತಾತ ಮುತ್ತಾತ ಅವರ ತಾತಗಳಿಂದ ಕೂಡ ಶ್ರೀರಾಮ ಮಾಡ್ತಾಯಿದ್ರು. ಪಾನಕ ತಿಂತಾಯಿದ್ವಿ, ಪಾನಕ ಕುಡಿತಾಯಿದ್ವಿ, ಏನು ಹೆಸರುಬೇಳೆ ತಿಂತಾಯಿದ್ವಿ. ಇವತ್ತು ನೀವೇ ಶ್ರೀರಾಮ ಬಗ್ಗೆ ಹೇಳಾಗತ್ತಿಲ್ಲ, ನಮಗೆ ಗೊತ್ತಿದೆ. ಸೊ ಹಾಗಾಗಿ ಏನು BJP ಇದ್ದಾರೆ ಎಲ್ಲ ಡಗ್ ರಾಜಕಾರಣ. ಇವರು ಯಾವುದೇ ಕಾರಣಕ್ಕೆ ಇವಾಗ ಸುಮ್ಮನೆ ಬೂಸ್ಟಿಂಗ್ ಮಾಡಿ ಬಿಡಿಯಬೇಕಾದ್ರೆ ಮಾಡ್ತಾ ಇದ್ದಾರೆ. ನೋ ವಿಲ್ ಕಮ್ ಬ್ಯಾಕ್ ಬಟ್ 2028 ವಿಶ್ವಾಸ ಇದೆ. ಏನು ಮುಖಂಡರು ಮಾತಾಡಿದ್ದಾರೆ ಅದು ಹೇಗೆ ಅಂದರೆ, ಈ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಭಾರತ ದೇಶದಲ್ಲಿ 2ನೇ ಹೆಚ್ಚು ಸಂಗಿರ್ತಕ್ಕಂಥವ್ರು ನಾವು ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ಹಿಂದೆ 27 ವರ್ಷಗಳ ಕಾಲ ಎಡಗೈ ಸಮುದಾಯ KH ವೀರಪ್ಪನವರು ನಾವೆಲ್ಲ ಸೇರಿ ಅವರ ಸಂಸದರು ಮಾಡಿದ್ದೀರಿ. ಈ ಒಂದು ರಾಷ್ಟ್ರಕ್ಕೆ ಮಂತ್ರಿಯನ್ನು ಮಾಡಿದ್ದೀರಿ. ನಮ್ಮಲ್ಲಿ 55 ವರ್ಷಗಳ ಹಿಂದೆ ದಿವಂಗತ ಚೆನ್ನೈನವರಾಗಿದ್ದು ಬಿಟ್ಟರೆ ನಮ್ಮ ಸಮುದಾಯ ಅವಕಾಶ ಕೊಡಲಿಲ್ಲ. ಈ ಬಾರಿ ಜಿಲ್ಲೆಯಲ್ಲಿ ಕೂಡ ಸೀನಿಯರ್ MLA ಇದ್ದೀನಿ. ಸಮುದಾಯಯುತವಾಗಿ ಕೂಡ ನ್ಯಾಯ ಕೊಡಿಸಬೇಕು ಅಂತ ಮುಖಂಡರಲ್ಲಿ ಇದೆ, ವಿಶ್ವಾಸ ಇದೆ. ಖಂಡಿತ ಕೂಡ ಈ ಬಾರಿ ಜಿಲ್ಲೆಗೆ ಮಂತ್ರಿ ಮಾಡ್ತಾರೆ.